ರಸ ವಿಶೇಷದೊಳತಿ ವಿಮಲಸಿತ ವಸನ ತೋಯಿಸಿ ಅಗ್ನಿಯೊಳಗಿಡೆ ಪಸರಿಸುವುದು ಪ್ರಕಾಶನ ಸುಗುಂದದಲೆ ಸರ್ವತ್ರ. ತ್ರಿಶಿರದೂಷಣ ವೈರಿ ಭಕ್ತಿ ಸುರಸತಿ ತೊಯ್ದ ಮಹಾತ್ಮರನು ಬಾಧಿಸವು ಭವದೊಳಗಿದ್ದರಿಯು ಸರಿ ದುರಿತ ರಾಶಿಗಳು. ಜಯತ್ಯಜೋ ಖಂಡಗುಣೋರು ಮಂಡಲ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತ ಹಾರ್ದೋಚ್ಛತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಪಿತೃಗಣ ಸಂಧಿ ಪದ್ಯ 28. ರಸ ವಿಶೇಷದೊಳತಿ ವಿಮಲಸಿತ ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಶ್ರೀ ಪರಮಾತ್ಮನ ಭಕ್ತಿ ಎಂಬ ರಸವಿಶೇಷದಲ್ಲಿ ತೊಯ್ದ ಮಹಾತ್ಮರನ್ನು ಅವರು ಸಂಸಾರ ಕ್ಲೇಶಗಳಲ್ಲಿ ಸಿಲುಕಿದ್ದಾಗ್ಯೂ ದುರಿತ ರಾಶಿಗಳು ಬಾಧಿಸುವುದಿಲ್ಲವೆಂದು ತಿಳಿಸುತ್ತಾರೆ. ಭಗವಂತನ ಭಕ್ತಿ ಎಂಬ ರಸದಲ್ಲಿ ನಿರಂತರವೂ ಆಸಕ್ತ ಮನಸ್ಸುಳ್ಳ ಭಗವದ್ಭಕ್ತರು ಸಂಸಾರಾದಿ ಕ್ಲೇಶಗಳ ನಡುವೆ ಸಿಲುಕಿದರೂ ಅದರಿಂದ ಬಾಧಿತರಾಗುವುದಿಲ್ಲವೆಂದು ಭಗವದ್ಭಕ್ತಿಯ ಮಹಾತ್ಮೆಯನ್ನು ತಿಳಿಸುತ್ತಾರೆ. ಒಂದು ವಿಶೇಷವಾದ ಮೂಲಿಕೆಯನ್ನು ಚೆನ್ನಾಗಿ ಅರೆದು ತಯಾರಿಸಿದ ರಸ ವಿಶೇಷವಿದೆ. ಇದಕ್ಕೆ ಅಗ್ನಿ ಭೇದಕ ರಸ ಎಂದು ಹೆಸರು. ಅಂತಹ ರಸ ವಿಶೇಷದಲ್ಲಿ ಶುಭ್ರವಾದ ಬಿಳಿಯ ಬಣ್ಣದ ವಸ್ತ್ರವನ್ನು ಅದ್ದಿ ಚೆನ್ನಾಗಿ ತೋಯಿಸಿ ಅದಕ್ಕೆ ಅಗ್ನಿ ಸ್ಪರ್ಶ ಮಾಡಿದಾಗ ಆ ರಸವು ಮಾತ್ರ ಸುಡುವುದು. ಅದರಿಂದ ಲೇಪಿತವಾದ ವಸ್ತ್ರವು ಸ್ವಲ್ಪವೂ ಸುಡುವುದಿಲ್ಲ. ಇದು ಆ ಮೂಲಿಕೆಯ ರಸ ವಿಶೇಷದ ಮಹಿಮೆ. ತ್ರಿಶರ ಮತ್ತು ದೂಷಣ ಎಂಬ ಕ್ರೂರ ದೈತ್ಯರನ್ನು ಶ್ರೀರಾಮಚಂದ್ರನು ಸಂಹರಿಸಿದನು. ತ್ರಿಶರನೆಂಬ ದಾನವನು ಪರಾಕ್ರಮಶಾಲಿಯಾದ ದೈತ್ಯ. ಅವನಿಗೆ 3 ವಿಕಾರವಾದ ಭಯಂಕರವಾದ ಮುಖಗಳಿದ್ದವು. ಖರ ದೂಷಣರೊಡನೆ ಮಹಾಸೇನಾಧಿಪತಿಯಾಗಿದ್ದ. ಶ್ರೀರಾಮಚಂದ್ರನ ನಿಶಿತವಾದ ಬಾಣಕ್ಕೆ ಅವನು ಆಹುತಿಯಾದನು. ಖರನೆಂಬ ದೈತ್ಯನು ವಿಶ್ವವಸ ಎಂಬ ಋಷಿಯಿಂದ ರಾಕ ಎಂಬ ರಾಕ್ಷಸಿಯಲ್ಲಿ ಜನಿಸಿದವನು. ರಾವಣನ ಬಲತಾಯಿಯ ಪುತ್ರ. ರಾವಣನು ಖರ ಮತ್ತು ದೂಷಣರನ್ನು ದಂಡಕಾರಣ್ಯದ ರಾಜರನ್ನಾಗಿ ನೇಮಿಸಿ 14,000 ಸೇನಾ ಸಮೇತರಾಗಿರುವಂತೆ ಮಾಡಿ ತಂಗಿಯಾದ ಶೂರ್ಪಣಖೆಯನ್ನು ಅವರ ರಕ್ಷಣೆಯಲ್ಲಿಟ್ಟಿದ್ದನು. ಲಕ್ಷ್ಮಣನಿಂದ ಕಿವಿ ಮೂಗುಗಳನ್ನು ಕತ್ತರಿಸಿಕೊಂಡ ಶೂರ್ಪಣಖೆಯು ಖರನನ್ನು ಮೊರಹೊಕ್ಕಳು. ಆಗ ಖರನು 14,000 ಸೇನೆಯೊಂದಿಗೆ ಶ್ರೀರಾಮನನ್ನು ಎದುರಿಸಿ ಸೇನಾ ಸಹಿತ ಹತನಾದನು. ಇಂತಹ ರಾಮಚಂದ್ರನ ಅವತಾರನಾದ ಶ್ರೀ ಪರಮಾತ್ಮನ ಪಾದಾರವಿಂದಗಳಲ್ಲಿ ಮಹಾತ್ಮಜ್ಞಾನಪೂರ್ವಕ ಸುದೃಢವಾದ ಸ್ನೇಹರೂಪವೆಂಬ ಭಕ್ತಿ ರಸದಲ್ಲಿ ಮುಳುಗಿದ ಭಗವದ್ಭಕ್ತರು ಮಹಾತ್ಮರು. ಅವರು ಜನನ ಮರಣಾಖ್ಯವಾದ ಸಂಸಾರದಲ್ಲಿ ಪತ್ನಿ ಪುತ್ರ ಸಹಿತರಾಗಿದ್ದು ಸಾಂಸಾರಿಕ ಕ್ಲೇಶಗಳ ಮಧ್ಯದಲ್ಲಿದ್ದರೂ ಸಹ ಪಾಪರಾಶಿಗಳು ಅವರನ್ನು ಎಂದಿಗೂ ಬಾಧಿಸಲಾರವು ಎಂದು ಶ್ರೀ ಜಗನ್ನಾಥದಾಸರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ. ಶ್ರೀಕೃಷ್ಣಾರ್ಪಣಮಸ್ತು.